ಜಾಸ್ತಿ ಇದೆ. ಇಲ್ಲ ಸರ್, ಈ ಫಿಲಮ್ ಮಾಡಬಾರ್ದಾಯ್ತು. ಸ್ಟೋರಿ ಇಲ್ಲ, ಏನೂ ಇಲ್ಲ, ಮಾಡಬಾರ್ದಾಯ್ತು. ವೇಸ್ಟ್ ಮಾಡಬಾರ್ದಿತ್ತಣ್ಣ, ವೇಸ್ಟ್. ಚೆನ್ನಾಗಿಲ್ಲ. KGF 3 ಮಾಡಿದ್ರೆ ಚೆನ್ನಾಗಿತ್ತು. ಇದು ಯಶ್ ಮಾಡ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ವೇಸ್ಟ್. ತುಂಬಾ ವರ್ಷ ಆಗಿದೆ, ತುಂಬಾ ವರ್ಷ ಆಗಿದೆ ಸರ್, ತುಂಬಾ ವರ್ಷ ಆಗಿದೆ. ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾಡಿರುವಂತ ಪಿಕ್ಚರ್, ಏನು ತಲೆ ಇಲ್ಲ ಬುಡ ಇಲ್ಲ. ದಯವಿಟ್ಟು ಹೇಳ್ತಿದ್ದೀನಿ ಯಶ್ ಅವ್ರಿಗೆ, ಕನ್ನಡ ಫಿಲ್ಮ್ನವ್ರಿಗೆ, ದಯವಿಟ್ಟು ಒಂದ್ ಸ್ವಲ್ಪ ಒಳ್ಳೆ ಪಿಕ್ಚರ್ಗಳನ್ನ ಮಾಡಿ. ಜನ ಬರಲ್ಲ ಅಂತ ಹೇಳಿದ್ರೆ ಜನಗಳ ಮೇಲೆ ಹೇಳಕ್ ಹೋಗ್ಬೇಡ್ರಿ. ಈ ತರ ಪಿಕ್ಚರ್ ಮಾಡಿದ್ರೆ ಯಾರು ಬರಲ್ಲ. ತುಂಬಾ ವರ್ಷ ಮೂವಿ, ತುಂಬಾ ವರ್ಷ. ರಾಕಿ ಬಾಯ್ ಆಕ್ಟಿಂಗ್ ಚೆನ್ನಾಗಿದೆ. ಡೈರೆಕ್ಟರ್ ಬೇರೆಯವ್ರು ಇರಬೇಕಿತ್ತು. ಯಾವತ್ತು ಕನ್ನಡ ಡೈರೆಕ್ಟರ್ ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡಿ. ಕನ್ನಡ ಡೈರೆಕ್ಟರ್ ಯಾರು ಇದಾರೋ ಅವ್ರ ಜೊತೆ ಮಾಡಿ ಸಿನಿಮಾ. ಈ ಥರ ಸಿನಿಮಾ ಬೇರೆಯವರಿಗೆ ಕೊಡಬೇಡಿ. ಕನ್ನಡ ಡೈರೆಕ್ಟರ್ ಯಾರು ಇದ್ದಾರೋ ಅವ್ರಿಗೆ ಚಾನ್ಸ್ ಕೊಡಿ. ರಾಕಿ ಬಾಯ್ ಆಕ್ಟಿಂಗ್ ಚೆನ್ನಾಗಿದೆ. ಫಿಲಮ್ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ಬೋರಿಂಗ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನ್ಸುತ್ತೆ. ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡ್ಬೋದು. ಫ್ಯಾಮಿಲಿ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬೆಂಕಿ ತುಕ್ಕಡೆ ಗಜ್ಮ. ಸೆಕ್ಸಿ ಬಾಯ್ ಅಣ್ಣ ಹೇಳಲ್ಲ, ಹೋಗಿ ನೋಡಿ. 4 ವರ್ಷದಿಂದ ಕಾಯಿಸ್ಬಿಟ್ಟು ಸರಿಯಾಗಿ ಹಾಕ್ಬಿಟ್ಟಿದ್ದಾನೆ. ಫಿಲಮ್ ಫಸ್ಟ್ ಹಾಫ್ ಬಿಟ್ರೆ ಸೆಕೆಂಡ್ ಹಾಫ್ ನೋಡಕ್ಕೆ ಆಗಲ್ಲ. ಸೂಪರ್. ನಾನು ಮಾತಾಡೋದು ಸೂಪರ್ ಆಲ್ ರೌಂಡ್ ರಾಕಿ ಬಾಯ್. ಕ್ಯಾಸೆಟ್ ಕ್ಲೈಮ್ಯಾಕ್ಸ್ ಎಲ್ಲ ಸೂಪರ್, ಬೆಂಕಿ ಸಖತ್ತಾಗಿ ದಾಬಿದಾರ. ಗೊತ್ತು ಗುರು, ಹೋಗಿ ಸೋಳ ಮಕ್ಕಳಿಗೆ ಹೇಳು. ಇದೊಂಥರ ಎಕ್ಸ್ಟ್ರಾರ್ಡಿನರಿ, ಫ್ಯಾಬುಲಸ್, ಫ್ಯಾಂಟಾಸ್ಟಿಕ್. ಯಶ್ ವೇಸ್ಟ್ ಅಣ್ಣ. ಸ್ಟೋರಿ ಸ್ವಲ್ಪ ದಮ್ ಕಡಿಮೆ ಇದೆ, ಆದ್ರೆ ಸಿನಿಮಾಟೋಗ್ರಫಿ ಸೂಪರ್ ಇದೆ. ಚೆನ್ನಾಗಿಲ್ಲ. ಗಣ್ಣಲ್ಲಿ ಅರ್ಥ ಆಗಿಲ್ಲ ಸ್ಟೋರಿ. ಇನ್ನೊಂದ್ಸತಿ ನೋಡಿ ಹೇಳ್ತೀನಿ. ಎಷ್ಟು ಹಾಲಿವುಡ್ ಹೋಗಿದ್ದು ಹೃದಯ ದಬ್ಬಿದ್ದಾರೆ ಸರ್. ಎಷ್ಟು ಮೂವಿನ ಉಪೇಂದ್ರ ಮೂವಿನ ಗೊತ್ತಾಗಿಲ್ಲ. ಫುಲ್ ಮೂವಿ ದಬಾಯ್.